गतिविधियों पर चर्चा करेंगे। और पहले अभ्यास है और इसमें पहला गतिविधि है बच्चों, एक वाक्य में उत्तर लिखिए। तो यहाँ पर निम्नलिखित प्रश्नों के लिए आपको कितने वाक्य में उत्तर लिखना है? एक वाक्य में। ಒಂದು ವಾಕ್ಯದಲ್ಲಿ ಉತ್ತರಿಸಿರಿ। ನೋಡುವ ಪ್ರಶ್ನೆ ಮತ್ತು ಉತ್ತರ ಏನಿದೆ ಅಂತಕ್ಕಂಥದ್ದು। ಸೊ ಮೊದಲ ಪ್ರಶ್ನೆ ಇದೆ, छुट्टी पत्र कौन लिख रहा है? सो रजे चीटी यार बरीता इದ್ದಾರೆ, छुट्टी पत्र सुधा लिख रही है। उसी प्रकार दूसरा प्रश्न है, सुधा छुट्टी पत्र किसको लिख रही है? सुधा रजे चीटी यारिगे बರೆಯುತ್ತಿದ್ದಾಳೆ और सुधा छुट्टी पत्र कक्षा अध्यापक को लिख रही है। तीसरा प्रश्न है, सुधा कितने दिनों की छुट्टी मांग रही है? और उत्तर है, सुधा 3 दिनों की छुट्टी मांग रही है। चौथा प्रश्न है, सुधा छुट्टी क्यों मांग रही है? और उत्तर है, भाई की शादी में भाग लेने के कारण सुधा छुट्टी मांग रही है। अब हो गए एक वाक्य में उत्तर लिखने के लिए प्रश्न और उत्तर। अब चलेंगे दूसरा प्रश्न और उत्तर क्या है। यहाँ पर है, मान लीजिए कि आपकी तबीयत ठीक नहीं है, ನೀವು ಊಹಿಸಿಕೊಳ್ಳಿರಿ ಏನಂತಂದ್ರೆ ನಿಮ್ಮ ಆರೋಗ್ಯ ಸರಿ ಇಲ್ಲ, यही कारण देकर 4 दिनों की छुट्टी मांगते हुए अपने प्रधानाध्यापक को छुट्टी पत्र लिखी। ಇದೇ ಒಂದು ಕಾರಣವನ್ನು ಕೊಡ್ತಾ 4 ದಿನಗಳ ರಜೆಯ ಕೋರಿ ನಿಮ್ಮ ಶಾಲೆಯ ಪ್ರಧಾನಾಧ್ಯಾಪಕ ಅಂದ್ರೆ ಮುಖ್ಯೋಪಾಧ್ಯಾಯರಿಗೆ ಒಂದು ರಜೆ ಚೀಟಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ। ಕಾರಣ ಇದೆ, ನಿಮ್ಮ ಆರೋಗ್ಯ ಸರಿ ಇಲ್ಲ, ಅನಾರೋಗ್ಯದ ಕಾರಣ। ಸೊ ಮೊದಲಿಗೆ ಏನು ಬರಿಬೇಕಪ್ಪ? ಡೇಟ್ ಬರಿಬೇಕು। ಸೊ ಇಲ್ಲಿ ಬರೆದಿದ್ದೀನಿ, ಇವತ್ತಿನ ದಿನಾಂಕ 7/12/2020। ಯಾರು ಬರಿತಾ ಇದ್ದಾರೆ? ಪ್ರೇಷಕ್ ಅಂದ್ರೆ ಕಳುಹಿಸುವವರು ಸೋಮನಾಥ್ ಅಂತಕ್ಕಂಥದ್ದು, 8ವಿ ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಹಾಸನ 20। ಇದು ಪತ್ರ ಕಳುಹಿಸುವವರು। ಆಮೇಲೆ ಯಾರಿಗೆ ಕಳಿಸ್ತಾ ಇದ್ದೀವಿ? ಸೇವಾ ಮೇ ಅವ್ರು ಹೇಳಿದ್ದಾರೆ ಪ್ರಧಾನಾಧ್ಯಾಪಕಕ್ಕೆ ಬರೀರಿ ಅಂತ। ಸೊ ಪ್ರಧಾನಾಧ್ಯಾಪಕ್ ಸರ್ಕಾರಿ ಹೈಸ್ಕೂಲ್ ಹಾಸನ 20। ಸೊ ನೆಕ್ಸ್ಟ್ ಆದರಣೀಯ ಮಹೋದಯ ಅಂತ ಹಾಕ್ತೀವಿ। ಸೊ 4 दिन की छुट्टी की प्रार्थना हेतु 4 ದಿನಗಳ ರಜೆ ಕೋರಿ ಅರ್ಜಿ। उपरुक्त विषय के संबंध के आपसे निवेदन है कि दिनांक 8/12/2020 से दिनांक 11/12/2020 तक मेरी तबीयत ठीक नहीं है। इस कारण डॉक्टर की सलाह अनुसार मुझे आराम करना है, इसलिए मैं विद्यालय नहीं आ सकता। अतः आपसे प्रार्थना करता हूँ कि इन 3 दिनों की छुट्टी देने की कृपा करें। सॉरी, यहाँ पर 4 दिन होना है, 4 दिनों की छुट्टी देने की कृपा करें। और अंत में लिखना है धन्यवाद सहित और अभिभावक के हस्ताक्षर है और आपका आज्ञाकारी छात्र सोमनाथ। ಸೊ ಪತ್ರವನ್ನು ಯಾರಿಗೆ ಕಳಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಬರಿತೀವಿ, ಅವರಿಗೆ ಸಂಬೋಧನಾ ವಿಷಯ ಕೊಟ್ಟಿದ್ದೀವಿ। ಪತ್ರದ ಮುಖ್ಯ ಭಾಗದಲ್ಲಿ ಕಾರಣ ಮತ್ತು ವಿವರಣೆಗಳನ್ನು ಕೊಟ್ಟಿದ್ದೀವಿ। ಸೊ ಪತ್ರದ ಕಡೆಯಲ್ಲಿರ್ತಕ್ಕಂಥ ಸಮಾಪನವನ್ನು ಮಾಡಿದ್ದೀವಿ। ಸೊ ಇದಿತ್ತು ಆರೋಗ್ಯ ಸರಿ ಇಲ್ಲದ ಕಾರಣವನ್ನು ಕೊಡ್ತಾ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ರಜೆ ಚೀಟಿಯನ್ನು ಬರೀತಕ್ಕಂಥದ್ದು। ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವ। ಪ್ರಶ್ನೆ ಸಂಖ್ಯೆ 3 ಇದೆ, नीचे लिखे छुट्टी पत्र को क्रमानुसार लिखा गया है। ಅಲ್ಲಿ ಒಂದು ಪತ್ರದ ಭಾಗವನ್ನು ಏನು ಮಾಡಿದಾರಪ್ಪ ಅಂತಂದ್ರೆ ಅದಲು ಬದಲು ಮಾಡಿ ಕೊಟ್ಟಿದ್ದಾರೆ, ಅದನ್ನ ಸರಿಯಾದ ಆರ್ಡರ್ ದಲ್ಲಿ ಏನು ಮಾಡಬೇಕಾಗಿತ್ತು? ಬರಿಬೇಕಾಗಿತ್ತು। ಸೊ ಇಲ್ಲಿ ಉತ್ತರವನ್ನೇ ಕೊಟ್ಟಿದ್ದೀನಿ। ಸೊ ಮೊದಲಿಗೆ ಇರತಕ್ಕಂಥದ್ದು ದಿನಾಂಕ ಬರೀತಕ್ಕಂಥದ್ದು, ಆಮೇಲೆ ಪ್ರೇಷಕ ಕಳುಹಿಸುವವರ ವಿಳಾಸವನ್ನು ಬರೀತಕ್ಕಂಥದ್ದು, ಸುಧಾ 8ವಿ ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಮೈಸೂರು 10, ಆಮೇಲೆ ಪತ್ರ ಪಡೆಯುವವರು ಪ್ರಧಾನಾಧ್ಯಾಪಕ ಸರ್ಕಾರಿ ಹೈಸ್ಕೂಲ್ ಮೈಸೂರು 10। ಮುಂದೆ ಏನು ಜೋಡಿಸಬೇಕಾಗಿತ್ತು? ಆದರಣೀಯ ಮಹೋದಯ छुट्टी के लिए प्रार्थना हेतु। अदाद नंतर पत्ರದ मुख्य ಭಾಗದಲ್ಲಿರತಕ್ಕಂತ उपर्युक्त विषय के संबंध के आपसे निवेदन है कि दिनांक 1/10/2017 से दिनांक 6/10/2017 तक मेरे भाई की शादी में भाग लेने के लिए बेंगलुरु जा रही हूँ, इसलिए मैं विद्यालय नहीं आ सकती। अतः आपसे प्रार्थना करती हूँ कि इन 6 दिनों की छुट्टी देने की कृपा करें। धन्यवाद सहित अभिभावक के हस्ताक्षर, फिर आपकी आज्ञाकारी छात्रा सुधा। ಈ ತರನಾಗಿ ಪತ್ರದ ಮುಖ್ಯ ಭಾಗಗಳನ್ನು ಕತ್ತರಿಸಿ ಏನು ಮಾಡಿದ್ರಪ್ಪ ಅಂದ್ರೆ ಮೇಲೆ ಕೆಳಗೆ ಮಾಡಿ ಕೊಟ್ಟಿದ್ರು, ಅದಲು ಬದಲು ಅದನ್ನ ಪತ್ರದ ಪ್ರಾರೂಪದಲ್ಲಿ ನಮೂನೆಯಲ್ಲಿ ತಾವು ಏನು ಮಾಡಬೇಕಾಗಿತ್ತು? ಜೋಡಿಸಬೇಕಾಗಿತ್ತು। ಇದು ಇತ್ತು ಈ ಪ್ರಶ್ನೆಯ ಒಂದು ಉತ್ತರ। ಮುಂದಿನ ಒಂದು ಚಟುವಟಿಕೆಗೆ ಹೋಗೋಣ। ಶಬ್ದ और अर्थ का सही मिलान किया गया है। ಸೊ ಅಲ್ಲಿ ಒಂದು ಕಡೆ ಶಬ್ದ ಕೊಟ್ಟಿದ್ದಾರೆ, ಅದರ ಮುಂದೆ ಅರ್ಥ ಇದೆ। ಸೊ ಸರಿಯಾಗಿ ಜೋಡಿಸಿ ಇಲ್ಲಿ ಉತ್ತರಗಳನ್ನು ಬರೆದಿದ್ದೀವಿ। ಸೊ ಮೊದಲನೇದಾಗಿರ್ತಕ್ಕಂಥದ್ದು ಇದೆ छुट्टी, ಇದರ ಅರ್ಥ ಪುರುಸತ್ ಅಂತಾರೆ। ಶಾದಿ ಅಂದ್ರೆ ವಿವಾಹ, ಆದರಣೀಯ ಇದರ ಅರ್ಥ ಗೌರವಶಾಲಿ, ಕೃಪಾ ಅಂದ್ರೆ ದಯಾ, ನೆಕ್ಸ್ಟ್ ಪ್ರೇಷಕ್ ಅಂದ್ರೆ ಭೇಜ್ನೆ ವಾಲಾ ಕಳುಹಿಸುವವರು ಅಂತ ಹೇಳ್ತೀವಿ। ಇದಿತ್ತು ಪ್ರಶ್ನೆ 4ರಲ್ಲಿ ಶಬ್ದ ಮತ್ತು ಅರ್ಥಗಳನ್ನು ಏನು ಮಾಡಬೇಕು? ಹೊಂದಿಸಿ ಬರೆಯುವುದು।
ಪ್ರಶ್ನೆ 5ಕ್ಕೆ ಹೋಗುವ ನಮೂನೆಗೆ ಅನುಸಾರ ಶಬ್ದ ಬದಲಿಗೆ. ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಪುಲ್ಲಿಂಗದಲ್ಲಿರ್ತಕ್ಕಂಥ ಶಬ್ದವನ್ನ ಸ್ತ್ರೀಲಿಂಗಕ್ಕೆ ಬದಲಾವಣೆಯನ್ನ ಮಾಡಿದ್ದಾರೆ. ಅದೇ ತರನಾಗಿ ನಮೂನೆಯನ್ನ ತಿಳಿದುಕೊಂಡು ಕೆಳಗಿನ ಶಬ್ದಗಳ ಒಂದು ಲಿಂಗವನ್ನ ಸಹಿತ ಬದಲಾವಣೆಯನ್ನ ಮಾಡಬೇಕು. ಅವರು ಮಹೋದಯ, ಸೊ ಇತರದ್ದು ಉತ್ತರವನ್ನು ಕೊಟ್ಟಿದ್ರು. ಮಹೋದಯ ಅಂದ್ರೆ ಮಹೋದಯ ಇರೋದು ಪುಲ್ಲಿಂಗ, ಮಹೋದಯ ಇರೋದು ಸ್ತ್ರೀಲಿಂಗ. ಅದೇ ತರನಾಗಿ ಸ್ತ್ರೀಲಿಂಗಕ್ಕೆ ಪರಿವರ್ತನೆಯನ್ನ ಮಾಡ್ತಕ್ಕಂಥದ್ದು. ಸದಸ್ಯ ಸದಸ್ಯ, प्राचार्य प्राचार्य, देन छात्र छात्र और अंत में है शिष्य शिष्य. ಈ ತರನಾಗಿ ನಮೂನೆಯ ಅನುಸಾರವಾಗಿ ಶಬ್ದಗಳ ಏನ್ ಮಾಡಬೇಕು, ಬದಲಾವಣೆಯನ್ನ ಮಾಡ್ತಕ್ಕಂಥದ್ದು. ಮುಖ್ಯ ಪ್ರಶ್ನೆ 6ಕ್ಕೆ ಹೋಗುವ ನಮೂನೆಗೆ ಅನುಸಾರ ವಾಕ್ಯ ಬದಲಿಗೆ. ಒಂದು ನಮೂನೆ ಕೊಟ್ಟಿದ್ದಾರೆ, ಆ ನಮೂನೆಯ ಅನುಸಾರವಾಗಿನೇ ಏನ್ ಮಾಡಬೇಕಾಗಿದೆಪ್ಪ ಅಂದ್ರೆ ವಾಕ್ಯಗಳನ್ನ ಬದಲಾವಣೆಯನ್ನ ಮಾಡಬೇಕು. ನಮೂನೆ ಹೀಗಿದೆ, मैं बेंगलुरु जा रहा हूँ. ಸೊ ಅದನ್ನೇ ಏನ್ ಕೊಟ್ಟಿದ್ದಾರೆ, मैं बेंगलुरु जा रही हूँ. ಸೊ ಮೊದಲ ವಾಕ್ಯ ಪುಲ್ಲಿಂಗದಲ್ಲಿದ್ರೆ ಎರಡನೆಯ ವಾಕ್ಯ ಸ್ತ್ರೀಲಿಂಗದಲ್ಲಿದೆ. ಈ ತರನಾಗಿ ಪುಲ್ಲಿಂಗದಲ್ಲಿರ್ತಕ್ಕಂಥ ವಾಕ್ಯಗಳನ್ನ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತನೆಯನ್ನ ಮಾಡ್ತಕ್ಕಂಥ ಚಟುವಟಿಕೆ ಇದಾಗಿತ್ತು. ಸೊ ಮೊದಲ ಪ್ರಶ್ನೆ ಉತ್ತರ ಇದೆ, वह विद्यालय जा रहा है, वह विद्यालय जा रही है. वे खाने के लिए जा रहे हैं, वह खाने के लिए जा रही हैं. आप बाजार जा रहे हैं, आप बाजार जा रही हैं. ಇನ್ನು ಕಡೆಗೆ 7ನೇ ಪ್ರಶ್ನೆ ಇದೆ, माता पिता के साथ यात्रा पर जाने के लिए 5 दिनों की छुट्टी की प्रार्थना करते हुए छुट्ಟಿ ಪತ್ರ लिखिए. ತಂದೆ ತಾಯಿಗಳ ಜೊತೆಗೆ ಪ್ರವಾಸಕ್ಕೆ ಹೋಗುವ ಕಾರಣವನ್ನ ಹೇಳಿ 5 ದಿನಗಳ ರಜೆ ಕೋರಿ ಒಂದು ರಜೆ ಪತ್ರವನ್ನು ಬರೆಯಿರಿ ಅಂತಕ್ಕಂಥದ್ದು ವಿಷಯ ಇದೆ. ಯಾರಿಗೆ, ಮಾತಾ ಪಿತಾ ಕೆ ಸಾಥ್ ಯಾತ್ರಾ ಪರ್ ಜಾನೆ, ತಂದೆ ತಾಯಿಗಳ ಜೊತೆಗೂಡಿ ಪ್ರವಾಸಕ್ಕೆ ಹೋಗಲು ಎಷ್ಟು 5 ದಿನೋं की छुट्टी, 5 ದಿನಗಳ ರಜೆಯನ್ನ ಕೋರಿ ಪತ್ರವನ್ನ ಬರೀಬೇಕಾಗಿದೆ. ಸೊ ಮೊದಲಿಗೆ ದಿನಾಂಕ ಬರಿತೀವಿ. ಸೊ ದಿನಾಂಕ 1/9/2017. ಪ್ರೇಷಕ್ ಪತ್ರವನ್ನು ಯಾರು ಬರಿತಾ ಇದ್ದಾರೆ, ಶಾಂಭವಿ ಬರಿತಾ ಇದ್ದಾಳೆ. 8वीं ಕಕ್ಷಾ, ಸರ್ಕಾರಿ ಹೈಸ್ಕೂಲ್, ಮೈಸೂರು 10. ಸೊ ಕಳುಹಿಸುವವರ ವಿಳಾಸ ಆಯಿತು. ಇನ್ನು ಪತ್ರ ಪಡೆಯುವವರ ವಿಳಾಸದಲ್ಲಿ ಪ್ರಧಾನಾಧ್ಯಾಪಕ, ಸರ್ಕಾರಿ ಹೈಸ್ಕೂಲ್, ಮೈಸೂರು 10. ಇಲ್ಲಿ ನಾನು ಡೈರೆಕ್ಟ್ ಆಗಿ ಹೆಡ್ ಮಾಸ್ಟರ್ಗೆ ಬರೆದಿದ್ದೀನಿ. ತಾವು ಬೇಕಾದ್ರೆ ಕ್ಲಾಸ್ ಟೀಚರ್ಗನ್ನ ಸಹಿತ ಏನ್ ಮಾಡ್ಬೋದು, ಬರಿಬಹುದು. ಮುಂದಿನ ಒಂದು ಹಂತ ಇದೆ, ಸಂಬೋಧನವನ್ನ ಇದೆ. ಆದರಣೀಯ ಮಹೋದಯ ಅಂತ ಕೊಟ್ಟಿದ್ದೀನಿ. ವಿಷಯ ಇದೆ, 5 ದಿನों की छुट्टी की प्रार्थना हेतु, 5 ದಿನಗಳ ರಜೆ ಕೋರಿ. ಇನ್ನು ಮುಂದೆ ಪತ್ರದ ಭಾಗ ಇದೆ. उपर्युक्त विषय के संबंध के आपसे निवेदन है कि दिनांक 2/9/17 से दिनांक 6/9/17 तक मुझे अपने माता पिता के साथ यात्रा जाना है, इसलिए मैं विद्यालय नहीं आ सकती. अतः आपसे प्रार्थना करती हूँ कि इन 5 दिनों की छुट्टी देने की कृपा करें. धन्यवाद सहित. ಸೊ ಇಲ್ಲಿ ಬರಿಬೇಕು ಏನಪ್ಪಾ ಅಂದ್ರೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 2/9/2017 ರಿಂದ 6/9/2017 ನನ್ನ ತಂದೆ ತಾಯಿಯ ಜೊತೆಗೂಡಿ ಪ್ರವಾಸಕ್ಕೆ ಹೋಗಬೇಕಾಗಿದೆ. ಆದ ಕಾರಣ ನಾನು ಶಾಲೆಗೆ ಬರಲು ಆಗುವುದಿಲ್ಲ. ಆದ್ದರಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ 5 ದಿನಗಳ ರಜೆಯನ್ನು ತಾವು ಮಂಜೂರು ಮಾಡಬೇಕಾಗಿ ವಿನಂತಿ. ಧನ್ಯವಾದ ಸಹಿತ, ಥ್ಯಾಂಕಿಂಗ್ ಯು. ಪತ್ರದ ಕಡೆಯಲ್ಲಿ ಬರೀತಕ್ಕಂಥದ್ದು ಅಭಿಭಾವಕ್ಕೆ ಹಸ್ತಾಕ್ಷರ, ತಂದೆ ತಾಯಿ ಅಥವಾ ಪಾಲಕರ ಸಹಿ. ಈ ಕಡೆ ಆಪ್ಕಿ ಆಜ್ಞಾಕಾರಿ ಛಾತ್ರ ಶಾಂಭವಿ ಅಂತಕ್ಕಂಥದ್ದು. ಸೊ ಈ ತರನಾಗಿ ತಂದೆ ತಾಯಿಗಳ ಜೊತೆಗೂಡಿ ಪ್ರವಾಸಕ್ಕೆ ಹೋಗುವ ಸಲುವಾಗಿ 5 ದಿನಗಳ ರಜೆ ಕೋರಿ ಪತ್ರವನ್ನು ಬರೀತಕ್ಕಂಥ ಪ್ರಶ್ನೆ ಮತ್ತು ಉತ್ತರ ಇದಾಗಿತ್ತು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪಾಠ ಮುಗಿತು. ಚುಟ್ಟಿ ಪತ್ರ ತುಂಬಾ ಸರಳವಾಗಿ ಸುಲಭವಾಗಿ ಕನ್ನಡದಲ್ಲಿ ವಿವರಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ನನ್ನ ಚಾನೆಲ್ನಲ್ಲಿ 7, 8, 9, 10ನೇ ತರಗತಿಗಳಿಗೆ ಸಂಬಂಧಪಟ್ಟಂತೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ, ತಾವುಗಳು ನೋಡ್ಬೋದು. ಇಷ್ಟ ಆದರೆ ಲೈಕ್ ಮಾಡ್ಬೋದು. ತಮ್ಮ ಗೆಳೆಯರ ಬಳಗದಲ್ಲಿನೂ ಕೂಡ ತಾವುಗಳು ಶೇರ್ ಮಾಡ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟನ್ನು ಕೊಡಲು ಸಹಿತ ತಾವು ಮರೆಯದಿರಿ. ಸೊ ಸಿಗುವ ಇನ್ನೊಂದು ಹೊಸ ಪಾಠದ ವಿಡಿಯೋ